ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಿನಿ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ವಡೆ ಮಾಡಿದ್ದೆ ಮನೆಯಲ್ಲೇ. ಸೊ ತುಂಬ ದಿನ ಆಗಿತ್ತು ಇಡ್ಲಿ ವಡೆ ಮಾಡಿಬಿಟ್ಟು. ಅದಕ್ಕೋಸ್ಕರ ಈ ಬಾರಿ ಇಡ್ಲಿ ತಿನ್ನೋದಕ್ಕೆ ಬೇಜಾರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಜೊತೆಗೆ ಈ ವಡೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ವಡೆ ಕೂಡ ಮಾಡಿದ್ದೆ. ಆ್ಯಂಡ್ ಸಾಮಾನ್ಯವಾಗಿ ಇಡ್ಲಿ ಮಾಡಿದಾಗ ಜಾಸ್ತಿ ವಡೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅದಾದಮೇಲೆ ಪಾಪುಗೆ ಮನೆಯಲ್ಲೇ ಸಿರ್ಲೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಬೇಳೆ ಅದನ್ನೆಲ್ಲನೂ ತೊಳೆದು ಹಾಕಿದ್ಮೇಲೆ ಒಣಗಿಸ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ. ಅಂದರೆ ಪೌಡರ್ನ ಸಿರ್ಲೆಕ್ನ ಸ್ಟೋರ್ ಮಾಡಿ ಇಡ್ಬೋದಲ್ಲ. ಆ್ಯಂಡ್ ನೋಡಿ, ಪೌಡರೆಲ್ಲ ಮಾಡಿದ್ಮೇಲೆ ಈ ರೀತಿ ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇದನ್ನು ಒಂದು 20 ದಿನ ನಾನು ಇಟ್ಕೋತೀನಿ. ಒಂದು 20 ದಿನ, 1 ತಿಂಗಳು ಅಷ್ಟು ಆಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಸಿರ್ಲೆಕ್ ಕೂಡ ಪಾಪಗೆ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ.